ಪ್ರತಿ ವರ್ಷನೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ವರ್ಷ ಹೆಂಗ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಅಂದ್ರೆ ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಆಚರಿಸ್ತೀವಿ ಅಂದ್ರೆ ತಾಯಿ ನೆನಪಲ್ಲಿ ನಾವು ಪ್ರತಿ ವರ್ಷನೂ ಒಂದೊಂದು 2 ಗ್ರಾಮದಾಗ್ಲಿ ನಮ್ ಶಕ್ತಿ ಮೀರಿ ನಂಗೆ ಎಷ್ಟಾಗುತ್ತೋ ಅಷ್ಟು 2 ಗ್ರಾಮ್ ಕಾಯಿನ್ ಲಕ್ಷ್ಮಿ ಕಾಯಿನ್ನು ತಗೊಂಡು ಪೋಣಿಸ್ಕೊಂಡ್ ಬಂದಿದ್ದಾರೆ ನಮ್ಮ ಅತ್ತೆಯವರು ಅಷ್ಟೇ ಪೋಣಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೆನಪು ಇಷ್ಟು ವರ್ಷ ಇದೆ ಅಂತ ನೆನಪಲ್ಲಿ ಪ್ರತಿ ವರ್ಷನೂ 2 ಗ್ರಾಮಿಂದ 3 ಗ್ರಾಮಲ್ಲಿ ಒಂದು ಲಕ್ಷ್ಮಿ ಕಾಸು 2 ಗುಂಡು ತಗೊಂಡು ನಮ್ಮ ಅತ್ತೆಯವ್ರು ಪೋಣಿಸ್ಕೊಂಡ್ ಬಂದು ಇದು ನಂದ ಅಂದ್ರೆ ಅವ್ರದ್ದು ಒಂದು ನೆನಪು. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದಿ ಪರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ನೈಬರ್ ಮನೆಗೆ ಬಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ಗೆ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕೂರಿಸಿದ್ದಾರೆ, ಕ್ಯೂಟಾಗಿದೆ ನಮ್ಮ ವರಮಹಾಲಕ್ಷ್ಮಿ ಅಲ್ವಾ? ಅಷ್ಟೇ ಲಕ್ಷಣವಾಗಿ ಯಾರೆಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಅಲಂಕಾರ ಮಾಡಿ ಕೂರಿಸ್ತಾರೆ ಅಲ್ಲಿ ಅಮ್ಮನವರು ನೆಲೆಸಿರ್ತಾರೆ ಅಂತ ಹೇಳೋಕ್ಕೆ ಇದೇ ಸಾಕ್ಷಿ. ಎಷ್ಟು ಮುಗುಳು ನಗುತ್ತಾ ಆ ಲಕ್ಷ್ಮಿ ಅಮ್ಮ ಕುತ್ಕೊಂಡು ನಮ್ಮೆಲ್ಲನೂ ಹರಿಸ್ತಿದ್ದಾರೆ, ಆಶೀರ್ವದಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಅಷ್ಟೇ ಅಲ್ಲ ಆಶೀರ್ವಾದ, ನನ್ನ ಯೂಟ್ಯೂಬ್ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ ಅಲ್ವಾ? ಸೊ ಎಲ್ಲರೂ ಇಲ್ಲೇ ಕೈ ಮುಗ್ಬಿಡಿ. ನಿಮ್ಗೇನೇನೆಲ್ಲ ಇಚ್ಛೆ ಇದೆ, ವರ ಬೇಕು ಅದನ್ನು ಕೇಳ್ಕೊಳ್ಳೋದೇನೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಾಲಿಟಿ. ಬಂದು ನಿಮ್ಗೇನೇನು ಬೇಕು ಅಂತ ವರ ಕೇಳ್ಕೊಳ್ಳೋದೇನೆ ಅಂತ ಹೇಳ್ಬೋದು. ಸೊ ಏನೇನು ಬೇಕು ನಿಮಗೆ, ಏನೇನು ಲೈಫಲ್ಲಿ ಆಗಬೇಕು ಅದನ್ನು ಕೇಳ್ಕೊಳ್ಳಿ ನಮ್ಮ ವರಮಹಾಲಕ್ಷ್ಮಿ ಅಮ್ಮನವ್ರ ಹತ್ರ. ಸೊ ನಾನು ಆಗಲೇ ಹೇಳ್ದ ಹಾಗೆ ನಮ್ಮ ನೈಬರ್ಸ್ ಮನೆಗೆ ಬಂದಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಸಾಕಷ್ಟು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಬಂದಿದ್ದಾಳೆ ತೇಜು. ಹಾಯ್ ತೇಜು. ಸೊ ತೇಜು ಅವರ ತಾಯಿಲಿದ್ದಾರೆ. ಸೊ ನಮಸ್ತೆ. ನಮಸ್ತೆ. ಸೊ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಹೇಮಲತಾ ಅಂತ. ಓಕೆ, ಹೇಳಿ. ಆಕ್ಸ್ಫರ್ಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರೊಫೆಸರ್ ಜೊತೆ ಕೂತಿದ್ದೀನಿ. ನಮಗೆ ಪ್ರೊಫೆಸರ್ ಆಗಿ ನಾನು ಗೌರವ ಅಲ್ವಾ, ವಿದ್ಯಾಕ ಕಲಿಸೋರು ಅಂತ. ಸೊ ಪ್ರೊಫೆಸರ್ ಅವರ ಮಗಳು ಕೂಡ ಏನು ಕಡಿಮೆ ಇಲ್ಲ. ಏನ್ ಮಾಡ್ಕೊಂಡಿರೋದು ತೇಜು? ನಾನು ಈ ಸಲ 3rd ಇಯರ್ BA B.Ed ಕಂಪ್ಲೀಟ್ ಆಗ್ತಿದೆ. ಸೊ ರೈಟಿಂಗ್ ಎಕ್ಸಾಮ್. ಇಬ್ರು ಟೀಚರ್ ಮಧ್ಯೆ ಕೂತಿದ್ದೀನಿ ನಾನು ಇವತ್ತು. ಸೊ ತುಂಬಾನೇ ಖುಷಿ ಇದೆ. ಮತ್ತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಕರೆದಿದ್ದೀರಾ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಅದಕ್ಕೆ. ಸೊ ಅರ್ಶಿನ ಕುಂಕುಮ ಅಂದ್ರೆ ಕರಿದಿದ್ರು ಹೋಗ್ಬೇಕಂದ್ರೆ ಕರೆಕ್ಟ್. ಸೊ ನನಗೆ ಇವಾಗ ಹಬ್ಬದ ದಿನ ನೀವು ಮಾಡಿಲ್ಲ ಸೆಲೆಬ್ರೇಷನ್, ಇವತ್ತಿನ ಶುಕ್ರವಾರ ಮಾಡಿದ್ರೆ ಏನಕ್ಕೆ ಅಂತ ತಿಳಿಸ್ಕೊಡಿ. ಶ್ರಾವಣ ಮಾಸದ 4 ಶುಕ್ರವಾರಗಳಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು. ಅದೇ ಹಬ್ಬದ ದಿನನೇ ಮಾಡೋ ಅವಶ್ಯಕತೆ ಇಲ್ಲ. ಆ ಶ್ರಾವಣದಲ್ಲಿ 4ನೇ ಶುಕ್ರವಾರದಲ್ಲಿ ಯಾವ ಶುಕ್ರವಾರ ಆಗುತ್ತೋ ತಾಯಿ ನಮ್ಮನ್ನ ಕರೆಸಿ ಪೂಜೆ ಮಾಡಿ ಅವಳ ಆಶೀರ್ವಾದ ಪಡೆಯುತ್ತೀವಿ. ಅದಕ್ಕೆ ನಾವು ಈ ವಾರ ಮಾಡಿದ್ದೀವಿ. ಓಕೆ, ಅಷ್ಟೇ ಅಲ್ಲ. ಸೊ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಎಲ್ಲರೂ ಒಂದೇ ಶುಕ್ರವಾರ ಮಾಡಿದ್ರೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಹೋಗಿ ಬರೋರು ಯಾರು ಅಂತ ಅಲ್ವಾ? ಸೊ ಪ್ರತಿಯೊಬ್ರು ಅಲ್ಲೇ ಒಂದೇ ಶುಕ್ರವಾರ ಒಬ್ರು ಮಾಡ್ಕೊಂಡ್ರೆ ಹೋಗಿ ಬರೋದಕ್ಕೂ ಈಸಿ ಆಗತ್ತೆ ಅಂತಾನೂ ಹೇಳ್ತಾರೆ. ಅದು ಒಂದು ವಾಡಿಕೆ ಇದೆ. ಅಷ್ಟೇ ಅಲ್ಲ, ಅವತ್ತಿನ ದಿನ ಮಾಡೋದು ಒಂದು ಸ್ಪೆಷಲ್ ಅಂತ ಹೇಳ್ತಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಮಾತ್ರ ತುಂಬಾನೇ ಸ್ಪೆಷಲ್ ಹೇಳಂತಂದ್ರೆ ಆ ತಿಂಗಳಲ್ಲಿ 4 ವಾರ ಯಾವುದೇ ವಾರ ಮಾಡಿದ್ರು ಕೂಡ ಫಲ ಕೊಡ್ತಾರೆ ಅಂತ. ಸೊ ಇನ್ನೇನಾದ್ರೂ ಹೆಚ್ಚಿನ ವಿಷಯ ನಿಮಗೆ ಗೊತ್ತಿರೋದು ಶೇರ್ ಮಾಡ್ಕೋಬೇಕಾ ಅಂತಿದ್ರೆ ಶೇರ್ ಮಾಡ್ಕೋಬಹುದು. ಅಷ್ಟೇ ಇಲ್ಲ. ಓಕೆ, ಸೊ ತೇಜು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಸೊ ಅವಳ ಕಾಸ್ಟ್ಯೂಮ್ ಬಗ್ಗೆ ಏನಾದ್ರು ಹೇಳ್ತೀಯಾ? ಸ್ಯಾರಿ ಬಗ್ಗೆ, ವರಮಹಾಲಕ್ಷ್ಮಿ ಬಗ್ಗೆ ಕೇಳಲ್ಲ, ಸ್ಯಾರಿ ಬಗ್ಗೆ ಕೇಳ್ತೀನಿ. ಸೊ ಇದು ಒಂದು ರೆಡಿ ಟು ವೇರ್ ಸ್ಯಾರಿ ಅಂತ ಆನ್ಲೈನ್ ಅಥವಾ ಎಲ್ಲ ಅಂಗಡಿಯವ್ರಿಗೆ ಕೇಳಿದ್ರೆ ಸಿಗುತ್ತೆ. ನೀನ್ ತಗೊಂಡಿರೋದು ಎಲ್ಲಿ ಹೇಳು? ನಾನು ಆನ್ಲೈನ್ ಅಂತ. ಕ್ವಾಲಿಟಿ ಎಲ್ಲ ಹೇಗಿದೆ? ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಫಸ್ಟ್ ಆರ್ಡರ್ ಮಾಡ್ಬೇಕಾದ್ರೆ ನೀವ್ ಹೆಂಗ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೇಮ್ ಥಿಂಗ್ ಯು ವಿಲ್ ಗೆಟ್. ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರಾಡಕ್ಟ್ ನೀವೇನ್ ಬೈ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನಮ್ಮ ಮನೇಲಿ ಹೇಗೆ ನಾವು ಲಕ್ಷ್ಮಿ ಎಲ್ಲ ಕೂಡಿಸಿ ಮಾಡ್ತೀವಲ್ಲ ಅದೇ ರೀತಿ ಹೆಣ್ಮಕ್ಳು ಕೂಡ ಲಕ್ಷ್ಮಿ ಅಷ್ಟೇ ಚೆನ್ನಾಗಿ ರೆಡಿ ಆಗಿರ್ತಾರೆ. ಸೊ ಇವಳು
ಈ ಮನೆಯ ಪುಟ್ಟ ಲಕ್ಷ್ಮಿ. ಹೌದು. ಪುಟ್ಟ ಗೌರಿ ಹಬ್ಬವನ್ನ ಗೌರಿ ಆಗ್ತಾಳೆ, ಲಕ್ಷ್ಮಿ ಹಬ್ಬವನ್ನ ಲಕ್ಷ್ಮಿ ಆಗ್ತಾಳೆ. ಕರೆಕ್ಟಾ ತೇಜು? ಓಕೆ. ಸೊ ಇದು ಬಂದು ಅರ್ಶಿನ ಕುಂಕುಮ ಕಲರ್ ಕಾಂಬಿನೇಷನ್ ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಸಾಕಷ್ಟು ಜನ ನಾವು ಲೇಡೀಸ್ ಏನ್ ಗೊತ್ತಾ ನೋಡೋದು, ನಾವು ನೋಡಿದ ತಕ್ಷಣ ಅವ್ರೇನ್ ಹಾಕೊಂಡಿದ್ದಾರೆ, ಒಡವೆ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಕಂಪ್ಲೀಟ್ ಆಗಿ ನೋಡ್ತೀವಿ. ಅದಕ್ಕೋಸ್ಕರ ಒಂದು ಸ್ಮಾಲ್ ಇದನ್ನ ಕೊಟ್ಟೆ ಅಷ್ಟೇ. ಎಷ್ಟು ಟೈಮ್ ಹಿಡಿತು? ನೈಟ್ ಎಲ್ಲ ಮಾಡಿದಿರಾ ಅಥವಾ ಬೆಳಗ್ಗೆ? ನಿನ್ನೆ ನೈಟ್ ಇಂದ ಎಲ್ಲ ನಿನ್ನೆ ನೈಟ್ ಇಂದನೂ ಮಾಡಿದ್ವಿ, ಬೆಳಗ್ಗೆನೂ ಎದ್ದು ಎಲ್ಲ ಮಾಡಿದ್ವಿ. ತಾಯಿ ನಮ್ಮನ್ನ ಎಲ್ಲರೂ ಪೂಜೆ ಮಾಡಿ ಇಡ್ಕೊಂಡ್ವಿ. ಓಕೆ. ಏನೇನೆಲ್ಲ ಸ್ಪೆಷಲ್ ಐಟಮ್ ಮಾಡಿದ್ವಿ ತಾಯಿಗೆ? ತಾಯಿಗೆ ಏನು ನಾನು ಸ್ಪೆಷಲ್ ಐಟಮ್ ಮಾಡಿಲ್ಲ, ಎಲ್ಲಾ ತರದ ಹಣ್ಣುಗಳು ಇಟ್ವಿ. ಸೊ ಒಬ್ಬಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ವಿ. ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ, ವಡೆ ಎಲ್ಲ ಮಾಡಿದ್ವಿ. ಎಲ್ಲ ನೈವೇದ್ಯನೂ ಅರ್ಪಿಸ್ಬಿಟ್ಟು ಅವ್ರ ಹೆಸರಲ್ಲಿ ನಾವು ತಿಂದ್ಬಿಟ್ಟು. ಓಕೆ. ಇಲ್ಲ ನಾನು ಕೂಡ ತಿಂದೆ, ತುಂಬಾನೇ ಚೆನ್ನಾಗಿತ್ತು. ಚಿತ್ರಾನ್ನೂ ಸೂಪರ್ ಆಗಿತ್ತು, ಒಬ್ಬಟ್ಟು 2 ತರ ಒಬ್ಬಟ್ಟು ಕೊಟ್ಟರು, ಅದು ತುಂಬಾ ಚೆನ್ನಾಗಿತ್ತು. ಸೊ ಅದೇ ಎಲ್ಲ ನೋಡಿ ಆನಂದಿಸೋದು ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆನೂ ಚೆನ್ನಾಗಿ ತುಂಬ್ಕೊಂಡು ಹೋದಾಗ ಒಂಥರ ವಾವ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಎಂಡಿಂಗ್ ಕೊಡೋದು ನಾವು. ಸೊ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋದು ಅಂತ. ಓಕೆ. ಮತ್ತೆ ಇನ್ನೇನೆಲ್ಲ ಕೇಳ್ಬೇಕು ಅನ್ಕೊಂಡೆ ನಾನು, ಇವಾಗ ಬಾಳೆಕಂದು ಇದೆಲ್ಲ ಯಾರು ತಂದ್ಕೊಡೋದು? ಹಣ್ಣುಗಳು, ಬಾಳೆಕಂದು, ಹೂವುಗಳೆಲ್ಲ ನಮ್ಮ ಮನೆಯವರು ಶರತ್ ಚಂದ್ರ ಅಂತ ನನ್ನ ಮಗ, ಅವರೆಲ್ಲ ತಂದು ಹೆಲ್ಪ್ ಮಾಡಿದ್ರು. ನಾವು ಹೆಂಗಸ್ರುಗಳೆಲ್ಲ ತೊಳೆದು ಬೆಳೆದು ಸಾರಿಸಿ ನೀಟಾಗಿ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿದ್ದೆಲ್ಲ ನಾವು, ನನ್ನ ಮಗಳು. ನೋಡಿ, ಸೊ ಕಂಪ್ಲೀಟ್ ಫ್ಯಾಮಿಲಿ ಸಪೋರ್ಟ್ ಇಂದ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡೇ ಹಬ್ಬ ಅದನ್ನೇ ಕೂಡಿ ಮಾಡುವಂಥದ್ದೇ ಹಬ್ಬ ಅಂತ ಹೇಳ್ಬೋದಲ್ವಾ? ಕರೆಕ್ಟ್. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಇದು? ನಮ್ಮ ಅತ್ತೆ ಕಾಲದಿಂದನೂ, ನಮ್ಮ ಅತ್ತೆ 35 ಇಯರ್ಸ್ ಇಂದನೂ ಮಾಡ್ಕೊಂಡ್ಬಂದ್ರು. ನನ್ನ ಮದುವೆ ಆಗಿ ಇದು 22ನೇ ವರ್ಷ ನಾನು ಅದುವಾಗ್ಲಿಂದನೂ, ನಾನು 2001 ಆಫ್ಟರ್ 2009 ಇದುವರೆಗೂ ಪ್ರತಿ ವರ್ಷ ಮಾಡಿದ್ವಿ. ಮೊದಲೇ 2 ವರ್ಷ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಅತ್ತೆ ನಮ್ಮ ಮಾವ ಇರಲಿಲ್ಲ. ಆ 1-2 ವರ್ಷ ಮಿಸ್ ಆಯ್ತು. ಪ್ರತಿ ವರ್ಷನೂ ತಪ್ಪದೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದೀವಿ. ವಾವ್, ಹಂಗಂದ್ರೆ ಇಲ್ಲಿ ವರಮಹಾಲಕ್ಷ್ಮಿ ನೆಲೆಸಿದಾಳೆ. ಲಕ್ಷ್ಮೀ ನಿವಾಸ, ನಮ್ಮ ಮನೆ ಹೆಸರು ಲಕ್ಷ್ಮೀ ನಿವಾಸ. ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಅತ್ತೆ ಕಾಲದಿಂದ, ನಮ್ಮ ಅತ್ತೆ 35 ವರ್ಷ ಮಾಡಿದ್ರಂತೆ. ಸೊ ಹಾಗಾಗಿ ನಮ್ಗೆ ಹೇಳಿದ್ರು, ನೀನು ಎಲ್ಲೂ ವ್ರತ ಬಿಡ್ಬೇಡ ಅಮ್ಮ, ಮಾಡ್ಕೊಂಡು ಹೋಗು, ಇದು ಲಕ್ಷ್ಮಿ ಬರ್ತಾರೆ ಅಂತ. ಅದಕ್ಕೆ ನಾನು ತಪ್ಪಿಸ್ದೆ. ಸತತವಾಗಿ ಅವ್ರು ಹೋದ್ಮೇಲೆ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಮತ್ತೆ ಇವಾಗ ಕದ್ಲಿಸೋದು ಯಾವಾಗ? ನೀವು ಎಷ್ಟು ದಿನ ಇಡ್ತೀರಾ ವರಮಹಾಲಕ್ಷ್ಮಿ? ನಾವು ಇದನ್ನ 3 ದಿನ ಇಡ್ತೀವಿ. ಶುಕ್ರವಾರ ಎಲ್ಲ ಮಾಡಿರ್ತೀವಲ್ವಾ, ಎಲ್ಲಾರು ಬಂದು ಮುತ್ತೈದೆಯರು ಕುಂಕುಮ ತಗೊಂಡು ಹೋಗೋಷ್ಟೊಳಗೆ ರಾತ್ರಿ ಆಗೋಗುತ್ತೆ. ಸೊ ಅವತ್ತೇ ನಾನು ಅವ್ರ ಲಕ್ಷ್ಮಿನ ಕಳ್ಸಕ್ಕೆ ಇಷ್ಟ ಇರಲ್ಲ. ಸೊ 2-3ನೇ ಭಾನುವಾರ, ಶನಿವಾರನೂ ಇಟ್ಕೊಂಡು ನಾವು ಭಾನುವಾರ ಕದ್ಲಿಸ್ತೀವಿ. ಮನಸ್ಪೂರ್ವಕ 3 ದಿನ ಪೂಜೆ ಮಾಡಿ, ಪ್ರತಿ ವರ್ಷನೂ ಅಷ್ಟೇ 3 ದಿನ ಇಟ್ಬಿಟ್ಟು ನಾವು ಭಾನುವಾರ ಕದಲಿಸ್ತೀವಿ. ಶುಕ್ರವಾರ ಇಟ್ಟರೆ ಶನಿವಾರ, ಭಾನುವಾರ ಒಂದು ಕದಲಿಸ್ತೀವಿ. ಸೊ ನೀವು 3 ದಿನ ಅಂತ ಹೇಳ್ತಾರಲ್ವಾ, ಇವಾಗ ಫಸ್ಟ್ ದಿನಾನು ನೀವು ನೈವೇದ್ಯ ಇಟ್ಟಿರ್ತೀರ, ಸೆಕೆಂಡ್ ಡೇ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ, ಥರ್ಡ್ ಡೇ ನೈವೇದ್ಯ ಇಟ್ಟು ಪೂಜೆ ಮಾಡಿ ಕದಲಿಸ್ತೀವಿ. ಆಮೇಲೆ ನಾನು ಇನ್ನೊಂದಷ್ಟು ಕೇಳಿದ್ದೀನಿ, ಲಕ್ಷ್ಮಿ ಮೇಲಿರೋ ಒಡವೆನ ತೆಗೆದಾಗ ಹಾಕೋಬೇಕು ಮನೆಯವರು ಅಂತೆಲ್ಲ ಹೇಳ್ತಾರೆ. ಹಾಕೋತೀರ, ಮತ್ತೆ ಸೀರೆನೂ ಕೂಡ ಉಡ್ಬೇಕು ಅಂತ. ಅದು ಏನಕ್ಕೆ, ಏನ್ ಸ್ಪೆಷಲ್ ಆತರ? ನಾವು ಪೂಜೆ ಮಾಡಿರ್ತೀವಲ್ಲ, ಅದ್ರಲ್ಲಿ ಲಕ್ಷ್ಮಿ ಇರ್ತಾಳೆ ಅನ್ನೋ ಒಂದು ಭಾವನೆಯಲ್ಲಿ, ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಭಾವನೆಯಲ್ಲಿ ಹೆಣ್ಣು ಮಕ್ಕಳು, ಸೊಸೆದಿರೋ, ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಲ್ಲ ಗಂಡು ಮಕ್ಳಿದ್ರೆ ಸೊಸೆದಿರಾದ್ರೂ ಬಿಟ್ಟು ಅದನ್ನ ಮಾಡ್ಕೋಬೇಕು ಅಂತ. ಅಂದ್ರೆ ಆ ತಾಯಿ ಮೈ ಮೇಲೆ ಹಾಕಿರೋದು ಶ್ರೇಯಸ್ಸು ಅಂತ. ಓಕೆ. ಸೊ ಅದೊಂಥರ ಖುಷಿ ಕೊಡುತ್ತೆ. ಅಮ್ಮನವ್ರು ಹಾಕೊಂಡಿರೋದು ಅಂತ ದೇವಸ್ಥಾನದಲ್ಲಿ ಹಾಕೊಂಡಿರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ದೇವಸ್ಥಾನದಲ್ಲಿ ನಾವ್ ಎಷ್ಟು ವಿಜೃಂಭಣೆಯಿಂದ ನಾವು ನೋಡಿರ್ತೀವಿ, ಅದನ್ನ ನಮ್ಗೆ ಪ್ರತಿ ಈ ವರ್ಷ ಏನೇನ್ ಹಬ್ಬಗಳು ಬರುತ್ತೆ, ಗೌರಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ಸೊ ನಾವು ಅಷ್ಟೇ ಪ್ರೀತಿಯಿಂದ ಮನೇಲಿ ಇಟ್ಟು ಮಾಡುವಂಥದ್ದು ನಾವು ನೋಡ್ಬೋದು. ನಾವೇ ಸ್ವತಃ ಕೈಯಾರೆಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿ ನೋಡ್ಬೋದಲ್ವಾ. ಸೊ 3 ದಿನ ಇಡ್ತೀವಿ ಅಂತ ಹೇಳೋದು ಈಸಿ, ಬಟ್ ತುಂಬಾನೇ ಕಷ್ಟ ಮೇಂಟೈನ್ ಮಾಡೋದು. ಅದು ತುಂಬಾನೇ ಕಷ್ಟ, ಯಾಕಂದ್ರೆ ಕೆಲ್ಸಕ್ಕೂ ಹೋಗಿ ಬಂದು ಮತ್ತೆ ಇವಳು ಓದ್ಕೊಂಡು ಎಲ್ಲ ಮಾಡೋದಿದೆಯಲ್ವಾ, ಅದು ತುಂಬಾನೇ ಕಷ್ಟ. ಬಟ್ ತಾಯಿ ಶಕ್ತಿ ಕೊಡ್ತಾಳೆ ಅಲ್ವಾ. ಅದೇ ಪ್ರೀತಿ ವಿಶ್ವಾಸದಿಂದ, ಅದೇ ಇನ್ನೊಂದೇನಂತಾರೆ ಖುಷಿಯಿಂದ ಮಾಡ್ಬೋದು. ಸೊ ಓಕೆ, ಫೈನ್. ಸೊ ತುಂಬಾನೇ ಖುಷಿ ಆಯ್ತು ನನ್ಗೆ. ಇನ್ನೊಂದು ಹೇಳಿದ್ರೆ, ಪ್ರತಿ ವರ್ಷನೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ವರ್ಷ ಹೆಂಗ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಅಂದ್ರೆ, ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಆಚರಿಸ್ತೀವಿ ಅಂದ್ರೆ, ತಾಯಿ ನೆನಪಲ್ಲಿ ನಾವು ಪ್ರತಿ ವರ್ಷನೂ ಒಂದೊಂದು 2 ಗ್ರಾಮದಾಗ್ಲಿ ನಮ್ ಶಕ್ತಿ ಮೀರಿ ನಂಗೆ ಎಷ್ಟಾಗುತ್ತೋ ಅಷ್ಟು 2 ಗ್ರಾಮ್ ಕಾಯಿನ್, ಲಕ್ಷ್ಮಿ ಕಾಯಿನ್ನು ತಗೊಂಡು ಪೋಣಿಸ್ಕೊಂಡ್ ಬಂದಿದ್ದಾರೆ. ನಮ್ಮ ಅತ್ತೆಯವರು ಅಷ್ಟೇ ಪೋಣಿಸ್ಕೊಂಡ್ ಬಂದಿದ್ದಾರೆ. ಅದೇ ನೆನಪು, ಇಷ್ಟು ವರ್ಷ ಇದೆ ಅಂತ ನೆನಪಲ್ಲಿ ಪ್ರತಿ ವರ್ಷನೂ 2 ಗ್ರಾಮಿಂದ 3 ಗ್ರಾಮಲ್ಲಿ ಒಂದು ಲಕ್ಷ್ಮಿ ಕಾಸು 2 ಗುಂಡು ತಗೊಂಡು ನಮ್ಮ ಅತ್ತೆಯವ್ರು ಪೋಣಿಸ್ಕೊಂಡು ಬಂದು, ಇದು ನಂದು ಅಂದ್ರೆ ಅವ್ರದ್ದು ಒಂದು ನೆನಪು.
ನಾನು ಇಷ್ಟು ವರ್ಷ ಮಾಡಿದ್ದೀನಿ ಲಕ್ಷ್ಮಿ ಸೀರೆ ಉಡೋದೇ ಎಲ್ಲೋ ಹೊಟ್ಟೋಗುತ್ತೆ ಅಂತ ಅದನ್ನ ಮಾಡಿ ನನಗೆ ಹೇಳಿದ್ರು. ಅವ್ರು ಮಾಡ್ಕೊಂಡು ಹೋದ್ಮೇಲೆ ನಾವು ಅಷ್ಟೇ ಅವ್ರು ಹೋದ್ಮೇಲಿಂದಾನೆ ಪ್ರತಿ ವರ್ಷ ಅವ್ರ ಜೊತೆಗೇನೆ ಕಾಸು 2 ಗುಂಡು ಇದು ವರ್ಷನೂ ಒಂದು ಫುಲ್ ಕಾಸಿನ ಸರ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕಾಸಿನ ಸರ ಅಂದ್ರೆ ನನ್ನ ಅವರೊಂದು ಹೇಳೋದ್ರು ಅಂದ್ರೆ ನೀನ್ ಎಷ್ಟು ವರ್ಷ ಲಕ್ಷ್ಮೀ ಪೂಜೆ ಮಾಡಿದ್ಯಾ ನಿನ್ನ ಆಡಳಿತದಲ್ಲಿ ಅಂತ ನಿನ್ನ ಒಂದು ಸುಪರ್ದಿತಲ್ಲಿ ಅಂತ ಅವ್ರು ಬಿಟ್ಟು ಹೋಗಿರೋದನ್ನ ನಾನು ಪ್ರತಿ ವರ್ಷನೂ ಅಷ್ಟೇ 2 ರಿಂದ 3 ಗ್ರಾಮ್ ಗೋಲ್ಡ್ ಕಾಯಿನ್ ತಗೊಂಡು ಲಕ್ಷ್ಮಿಗೆ ಅದೊಂದು ನಾವು ಸೀರೆನ ತಗೊಂಡು ಅದನ್ನು ಒಂದು ಪೂಜೆಗೆ ಅರ್ಪಿಸ್ತಾ ಇದ್ದೀನಿ ನಾನು. ಒಳ್ಳೆ ಕಾನ್ಸೆಪ್ಟ್. ಅಂದ್ರೆ ಒಬ್ರೊಬ್ರು ಒಂದೊಂದು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ. ಸೊ ಇವ್ರ ಮನೇಲೂ ಒಂದು ವಿಭಿನ್ನ ರೀತಿನೇ ನಾನು ಕೇಳಿಸ್ಕೊಂಡೆ, ತುಂಬಾನೇ ಖುಷಿ ಆಗತ್ತೆ. ಅಂದ್ರೆ ಏನಿಲ್ಲ, ನಮ್ಮ ಆಸಕ್ತಿ ಮೇಲೆ ಹೋಗುತ್ತೆ ಅಷ್ಟೇ. ನಾವೆಲ್ಲ ಹೆಂಗೆ ಎಷ್ಟು ಮನ್ಸಿಂದ ನಾವು ಮಾಡ್ತೀವಿ ಅಷ್ಟು ನಮಗ್ ತೃಪ್ತಿ, ಮತ್ತೆ ದೇವರು ಕೂಡ ಒಲಿತಾರೆ ಅಂತ ಹೇಳ್ಬೋದು. ಮೇನ್ ಆಗಿ ಭಕ್ತಿಯಿಂದ ಮಾಡ್ತಾರೆ ಅಷ್ಟೇ. ಅದು ಅಕ್ಷಯ ತೃತೀಯದಲ್ಲೇನೆ ಒಂದು ಒಡವೆ ತಗೋತಾರೆ, ಎಲ್ಲರೂ ಹೋಗಿ ಒಡವೆ ತಗೋಬೇಕು ಅಂತಾರೆ. ಅಕ್ಷಯ ತೃತೀಯದಿಂದ ಹೋಗ್ತಾರೆ, ಅದು ಲಕ್ಷ್ಮಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿ ಅದೊಂದು ಕಾನ್ಸೆಪ್ಟ್. ಅದೊಂದು ಅದು ಅವತ್ತು ತಗೋಬೇಕು ಗೋಲ್ಡ್, ಹೊಸ ಐಟಮ್ ಏನೋ ತಗೋಬೇಕು ಅಂತಾರೆ. ನಾವೇನೋ ಹುಡುಕಿರೋದ್ರಲ್ಲಿ ಅದನ್ನ ತಗೊಂಡ್ಬಂದು ಲಕ್ಷ್ಮಿಗೆ ಹಾಕಿ ಅದನ್ನ ನಾವು ಸಂತೋಷ ಪಡ್ತಿದ್ದೀವಿ. ಅದೊಂದು ನಾನು ಹೇಳ್ತಾ ಇದ್ದೀನಿ, ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಅದು ನಡೀತಾ ಇದ್ದಾಳೆ, ತಾಯಿ ನಮ್ಮ ಅಷ್ಟು ಶಕ್ತಿ ಕೊಟ್ಟಿದ್ದಾಳೆ, ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಅಂದ್ರೆ ನಿಮ್ಮ ಮೇನಾಗಿ ನೀವು ಮನ್ಸಾರೆ ಅದನ್ನ ಶ್ರದ್ಧೆಯಿಂದ ಮಾಡ್ತಿರಲ್ಲ, ಅದು ಇಂಪಾರ್ಟೆಂಟ್. ನೋಡಿ, ಸಾಕಷ್ಟು ಜನ ಹೇಗೆ ಇನ್ವೆಸ್ಟ್ ಮಾಡಬೇಕು ದುಡ್ಡು ಅಂತ ಗೊತ್ತಿರಲ್ಲ, ಅಥವಾ ಹೇಗೆ ವರಮಹಾಲಕ್ಷ್ಮಿಯನ್ನ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಸಾಕಷ್ಟು ಮಾಡಬೇಕು ಅಂತ ಆಲೋಚನೆಗಳು ಇರುತ್ತೆ. ಆದರೆ ಹೇಗೆ ಮಾಡಬೇಕು ಅಂತ ಐಡಿಯಾ ಥಾಟ್ಸು ನಮಗೆ ಬಂದಿರಲ್ಲ ಕೆಲವರಿಗೆ. ಬಟ್ ಈ ಥರ ಎಲ್ಲ ಅವ್ರು ಶೇರ್ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ ನೀವು ಕೂಡ ಸಾಕಷ್ಟು ಐಡಿಯಾ ಥಾಟ್ಸ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು ನಾನು. ಸೊ ತುಂಬಾನೇ ತಿಳಿಸ್ಕೊಟ್ರಿ ನೀವು ನನಗೆ. ಓಕೆ, ಏನಾದ್ರು ಹೇಳ್ಬೇಕಾ ತೇಜು? ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ತಿಂಗಳು ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ವೈಬ್ಸ್ ಅಲ್ಲೇ ಇರೋಣ ನಾವೆಲ್ಲರೂ ಅಂತ ಹೇಳೋಣ. ಯಾಕಂತಂದ್ರೆ ಮತ್ತೆ ನೆಕ್ಸ್ಟ್ ಇಯರೇ ಅದು ಬರೋದು ಅಲ್ವಾ. ಸೊ ನೀವು ಕೂಡ ಹೇಳಿ ನಮ್ಮ ವ್ಯೂವರ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ಎಲ್ರಿಗೂ ಶುಭಾಶಯಗಳು. ತಾಯಿ ನಮ್ಮ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಹೌದು, ಎಲ್ಲರ ಮನೇಲಿ ಸಾಕಷ್ಟು ಲಕ್ಷ್ಮಿ ನೆಲೆಸ್ಲಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 99163377 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಎಷ್ಟೊಂದು ಕೊಟ್ಟಿದ್ದಾರೆ.